ಕೈಗೆಲ್ಲ ನೀರು ಹೋಗ್ಬಿಟ್ಟಿದೆಯಲ್ಲಪ್ಪ. ಅಮೂಲ್ಯ, ನಿನ್ ಕತೆ ಮುಗೀತು. ನಾನೇನ್ ಬೇಕು ಅಂತ ಮಾಡಿಲ್ವಲ್ಲ. ಮನುಷ್ಯ ತಪ್ಪು ಮಾಡ್ದೆ, ನೀನ್ ಮರ ತಪ್ಪು ಮಾಡ್ತಾ. ಮೊದಲು CCTVಲಿ ಒಳಗೆ ಯಾರು ಬಂದಿರೋದು ಅಂತ ಗೊತ್ತಾಗ್ತಿರೋ ಥರ ಮಾಡಿದ್ರೆ ಸೇಫ್ ಆಗಿ ಹೋಗ್ತೀನಿ. ಮೊದಲಿಂದ ರೈಟ್ ಹೇಳು ಅಮೂಲ್ಯ. What the hell is wrong with you? ನೀನಂತ ಮೆಂಟ್ಲುಗಳನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಇಷ್ಟೊಂದು ಚೈಲ್ಡಿಶ್ ಬಿಹೇವ್ ಮಾಡ್ತೀಯಲ್ಲ, ಸ್ವಲ್ಪ ಮಾನ ಮರ್ಯಾದಿಲ್ಲ ನಿನಗೆ. ನೀನು ಏನು ಮಾಡಿದ್ರು ಎಡವಟ್ಟೇನೆ. ಅದಕ್ಕೆ ನಿನ್ನಂತ ಒಳ್ಳೆ ಕಂಪ್ನಿಯಲ್ಲಿ ಇರಬಾರ್ದು ಅಂತ ಹೇಳೋದು. ನಾನೇನು ಬೇಕು ಅಂತ ಮಾಡಿಲ್ಲ. ನೀವೇನೋ ಕೆಲಸ ಇದೆ ಅಂತ ಕರೆದ್ರಲ್ಲ, ಅದಕ್ಕೆ ಬಂದಿದ್ದೆ. ಬೈ ಮಿಸ್ಟೇಕ್ ಕೈತಾಗ ಹೀಗಾಗೋಯ್ತು. ಏನು ಹೇಳಿದ್ರು ಒಂದು ರೀಸನ್ ಇಟ್ಟೇ ಇರ್ತೀಯ. ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಈಗಲೇ ಟರ್ಮಿನೇಟ್ ಮಾಡಬೇಕು ಅನ್ನಿಸ್ತಿದೆ. ಬಟ್ ನಾನು ಹಾಗೆ ಮಾಡೋದಿಲ್ಲ. ಇದು ಟರ್ಮಿನೇಟ್ ಮಾಡೋಷ್ಟು ದೊಡ್ಡ ರೀಸನ್ ಅಲ್ಲ ಅಂತ ನನಗೂ ಗೊತ್ತು. ತಪ್ಪು ಮಾಡಿದ್ರೆ ಕೊಬ್ಬೇರೆ. ಇನ್ನು 7 ಡೇಸಲ್ಲಿ ಪ್ರಾಪರ್ ರೀಸನ್ ಹುಡುಕಿ ನೀನು ಟರ್ಮಿನೇಟ್ ಮಾಡ್ತೀನಿ, ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಹಾಗೆ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಬೇಡ ಬಾಸ್, ಈ ಹುಡುಗಿರಿಂದನೇ ರಾಮಾಯಣ ಮಹಾಭಾರತ ಎಲ್ಲ ನಡೆದಿದ್ದು. ಕೋಪದಲ್ಲಿ ಖುಷಿಲಿ ಯಾವ ಭರವಸೆನೂ ಕೊಡಬಾರ್ದು. ಇದಪ್ಪ ಮಾತು ಅಂದ್ರೆ, ಮಾತು ಮಾತಾಗಿರ್ಬೇಕು. ಡೀಲಾ? ಡೀಲ್. ಹುಡುಗಿರ ವಿಚಾರದಲ್ಲಿ ಎಂತೆಂಥವ್ರು ಕಳೆದೋಗಿದ್ದಾರೆ. ಈ ಲಿಸ್ಟ್ಗೆ ನೀವು ಹೊಸ ಎಂಟ್ರಿ ಅನಿಸ್ತಾ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ಫೇರ್ ಡೀಲ್ ಮಾಡಿದ್ಯಾ. ನೀನ್ ಸೋಲ್ತ್ಯಾ ಅಂತ ನೆನ್ಸ್ಕೊಂಡ್ರೆ ಸಖತ್ ಖುಷಿ ಆಗತ್ತೆ. ನಕ್ಕಿದ್ ಸಾಕು. ಕೆಲಸ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮೊದಲು ಅದನ್ನು ಮಾಡು. ಹೇಳಿ ಬಾಸ್, ನಾವ್ ಅವಾಗ್ಲೇ ರೆಡಿ. ಶ್ರೀಕಾಂತ, ಹೊರಗಡೆ ಇರೋ ಬೋಲ್ ತಗೊಂಬನ್ರಿ. ಓಕೆ ಬಾಸ್. ಆದಿ ಆರ್ಗ್ಯಾನಿಕ್ಸಿಗೆ ಸಾರ್ಥಕ್ ಸ್ಯಾಂಪಲ್ ಅಂತ ಲಾಂಗ್ ಗ್ರೇನ್ ರೈಸ್ನ ತರಿಸಿದ್ದಾರೆ. ವೇ ಹೌಸ್ ಮಿಸ್ಟೇಕಿಂದ ರೈಸ್ ಜೊತೆ ಮಿಲೆಟ್ಸ್ ಕೂಡ ಮಿಕ್ಸ್ ಆಗಿದೆ. ಇದು ನವಣೆ ಮಿಕ್ಸ್ ಆಗಿರೋದು. ನಾನು ಅದನ್ನೇ ಹೇಳಿದ್ದು. ನೀವೆರಡನ್ನು ಸಪ್ರೇಟ್ ಮಾಡಬೇಕು. ಕ್ವಾಲಿಟಿ ಚೆಕ್ಕಿಗೆ ರೈಸ್ ಮಾತ್ರ ಕಳಿಸ್ಬೇಕು. ಆ್ಯಂಡ್ ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಹೇಳು, ನಿನ್ನ ಕೆಲಸ ಸಾಧ್ಯನಾ? ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ಇದೆಲ್ಲ ಒಂದು ಟಾಸ್ಕಾ? ನೀವು ನನ್ನ ಬೇಜಾನ್ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಪ್ಪ. ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ದಿ ಸೂಪರ್ ಗರ್ಲ್. ಅರ್ಧ ಗಂಟೆಲಿ ಕೆಲಸ ಆಯ್ತು ಅಂದ್ಕೊಳ್ಳಿ. ನಮಗೆ ನಾವೇ ಹೊಗೆ ಹಾಕೊಳ್ಳೋದು ಅಂದ್ರೆ ಇದೆ. ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆದರೂ ಈ ಕೆಲಸ ನಿನ್ನಂತ ಚಕ್ಲಿ ನಿಪ್ಪಟ್ಟು ಒಳಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಬಟ್ ಇಲ್ಲೊಂದು ಸ್ಮಾಲ್ ಕ್ಯಾಚ್ ಇದೆ. ಏನು? ಶ್ರೀಕಾಂತ, ನವೀನ ಕರೀರಿ. ಸರಿ ಬಾಸ್. ನವೀನ್ ಅವರೇ, ನಾನು ಹೇಳಾದ್ಮೇಲೆ ತಗೊಂಬನ್ನಿ ಅಂತ ಹೇಳಿದ್ನಲ್ಲ, ಅದನ್ನು ತಗೊಂಬನ್ನಿ. ಸರಿ ಸರ್. ನೋಡಿ ನವೀನ್, ವಿಷಯ ಇವಾಗ ಅರ್ಥ ಆಗಿರ್ಬೇಕಲ್ವಾ ಅಮೂಲ್ಯ? ಇಲ್ಲ, ಅರ್ಥ ಆಗ್ಲಿಲ್ಲ.
ಆ ಮೂಟೆಯಲ್ಲಿ ಕೂಡ ಇದೇ ಥರ ಮಿಲೆಟ್ಸ್ ಮಿಕ್ಸ್ ಆಗಿದೆ. ನೀವು ಸಪ್ರೇಟ್ ಮಾಡಬೇಕಾಗಿರೋದು ಬೌಲಲ್ಲಿ ಇರೋದನ್ನಲ್ಲ, ಆ ಮೂಟೆಲಿರೋದನ್ನ. ಇದನ್ನೆಲ್ಲ ನಾನು ಒಬ್ಬಳೇ ಮಾಡಬೇಕಾ? ಮಾಡ್ತೀಯೋ ಮಾಡಿಸ್ತೀಯೋ ನಿನಗೆ ಬಿಟ್ಟಿದ್ದು. ಆದರೆ ಈ ಕೆಲಸದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೂ 7 ಡೇಸ್ ಡೀಲ್ ಇವತ್ತೇ ಮುಗಿದೋಗುತ್ತೆ. ನಿನ್ನ ಪಾಲಿಗೆ ಕಂಪ್ನಿ ಕೆಲಸ ಕಂಪ್ಲೀಟಾಗಿ ಮುಚ್ಚೋಗುತ್ತೆ. ಈ ಕಾರ್ಪೊರೇಟ್ ಆಫೀಸಲ್ಲಿ ನಾನು ಮೂಟೆ ಹಾಡ್ಕೊಂಡು ಕೂತ್ಕೊಂಡಾಗ ಕ್ಲೈಂಟ್ಸ್ ಬಂದರೆ ಅವ್ರು ಏನು ಅನ್ಕೊಳ್ಳಲ್ಲ? ಅದನ್ನ ನಮ್ಮ ಪ್ರಾಬ್ಲಮ್ ಅನ್ಕೋ. ನಿನಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲೇ ಕೆಲಸ ಮಾಡು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾರ ಹತ್ರದ್ರೂ ಮಾಡಿಸೋಣ ಇಲ್ಲ ಹೆಲ್ಪ್ ತಗೊಳ್ಳೋಣ ಅಂದರೆ ಆಮೇಲೆ ಒಂದೇ ಒಂದು ನವಣೆ ಕಾಳು ಕಾಣಿಸಿದ್ರು ಮೂಟೆಗಟ್ಟಲೆ ಸೆಪ್ರೇಟ್ ಮಾಡಿದ್ದು ಲೆಕ್ಕಕ್ಕೆ ಇಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕೂ ಹೇಸೋನಲ್ಲ ಶುಂಠಿ ಶಂಕರ. ಅಕ್ಕಂಗೆ ಬೇರೆ ನಾನು ನಿನ್ನ ಜೊತೆನೇ ಇರ್ತೀನಿ, ನಿಂಗೆ ಇಷ್ಟ ಆಗದಿರೋ ಶಾಸ್ತ್ರನ ಗೌತಮ್ಗೆ ಹೇಳಿ ನಡಿದಿರೋ ಥರ ಹೆಲ್ಪ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಆದರೆ ಗೂಬೆ ಮುಂಡೆದು ನಾನು ಲಾಕ್ ಮಾಡಿದ್ದಾನೆ. ಆಗಲ್ಲ ಅಂದರೆ 7 ದಿನ ಬೇಕಾಗಿಲ್ಲ, ಒಂದೇ ದಿನದಲ್ಲಿ ಓಡಿಸ್ದೆ, ಇದೇ ಪ್ರಾಫಿಟ್ಟು ಅಂತ ಜಂಬ ಕೊಚ್ಕೊಳ್ತಾನೆ. ಯಾಕಪ್ಪ ಬಜರಂಗಿ, ನೀನು ಈ ಭಕ್ತೆ ಈ ಲೆವೆಲಿಗೆ ಒದ್ದಾಡ್ತಿದ್ರು ನೀನು ರಾಮನ್ ಜಪ ಮಾಡೋದು ಬಿಟ್ಟು ನಮ್ಮ ಕಡೆ ನೋಡೋದೇ ಇಲ್ಲ ಅಂತೀಯಲ್ಲ? ನಾನು ಆಫೀಸಲ್ಲೆಲ್ಲ ಹುಡುಕ್ತೀನಿ, ನೀನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ. ಯೂಶ್ವಲಿ ನಮ್ಮ ಆಫೀಸವರು ಇಲ್ಲಿಗೆ ಬರೋದೇ ಕಮ್ಮಿ, ಯಾಕೆಂದರೆ ಅವ್ರು ಯಾರಿಗೂ ಅಷ್ಟು ಟೈಮೇ ಇರಲ್ಲ. ಕಾಂತ ಸಿಕ್ಕಿದ್ದ, ಎಲ್ಲ ಹೇಳ್ದ. ಇಷ್ಟು ನೀವು ಒಬ್ಬಳೇ ಮಾಡ್ತೀಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಮನೇಲಾಗಿದ್ದಿದ್ರೆ ಜಡಿ ಹಿಡಿದು ಸಪ್ರೇಟ್ ಮಾಡ್ಬಿಡ್ಬೋದಿತ್ತು, ಆದ್ರೆ ಇಲ್ಲಿ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿನಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇನು ಮಾಡ್ತೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ಯಾ, ಕ್ಯಾಫೆಟೇರಿಯಾ. ನಿನ್ನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸೋಂಬೇರಿಗಳ ಅಡ್ಡ. ಗುಡ್ ಗುಡ್.